ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ನಿಮ್ಮ ಬೈಕರ್ ಬಾಂಡ್ ರವಿ. ಕುಂದಾಪುರ ಟ್ರಿಪ್ಪಲ್ಲಿ ಇವತ್ತು ಡೇ 2 ಅಲ್ಲಿ ಇವತ್ತು 2 ಪ್ಲ್ಯಾನ್ ಇದೆ. ಒಂದು ಫಸ್ಟು ಆನೆಗುಡ್ಡ ಗಣಪತಿಗೆ ಹೋಗಬೇಕು, ಅದಾದಮೇಲೆ ಅಲ್ಲಿಂದ ಸೆಂಟ್ ಮೇರಿಸ್ ಐಲ್ಯಾಂಡಿಗೆ ಹೋಗೋ ಪ್ಲ್ಯಾನ್ ಇದೆ. ಸೊ ಈಗ ಫಸ್ಟು ಟೈಮ್ ಈಗ ಅರೌಂಡ್ 9:30. ನಾವೀಗ ಸೀದಾ ಆನೆಗುಡ್ಡ ಗಣಪತಿಗೆ ಹೋಗಿ ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ಮಲ್ಪೆಗೆ ಹೋಗಿ ಮಲ್ಪೆಯಲ್ಲಿ ಸೆಂಟ್ ಮೇರಿಸ್ ಐಲ್ಯಾಂಡಿಗೆ ನಾವು ಒಂದು ಬೋಟ್ ತೊಗೊಬೇಕು. ಸ್ಟೇ ಆಗಿರೋ ಜಾಗ ಬಂದು ಮರವಂತೆ ನಿಯರ್ ಬೈ ಸ್ಟೇ ಆಗಿದ್ದೀವಿ. ಸೊ ಇಲ್ಲಿಂದ ಅರೌಂಡ್ 19 ಕಿಲೋಮೀಟರ್ಸ್ ಇದೆ ಆನೆಗುಡ್ಡ ಗಣಪತಿ. ಸೊ ಬನ್ನಿ ನೋಡೋಣ. ಸೊ ದರ್ಶನ ತುಂಬ ಚೆನ್ನಾಗಾಯಿತು. ದರ್ಶನ ಮುಗಿಸ್ಕೊಂಡು ಈಗ ಹೊರಟಿದ್ದೀವಿ. ಸೊ ಈಗ ಹೋಗ್ತಾ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಅಲ್ಲಿಂದ ಮಲ್ಪೆ ಅಲ್ವಾ ಸರ್? ಅಲ್ಲಿಂದ ಮಲ್ಪೆಗೆ ಹೋಗ್ತಾ ಇದ್ದೀವಿ ಇವಾಗ. ಮಲ್ಪೆಯಲ್ಲಿ ನಾವು ಸೆಂಟ್ ಮೇರಿಸ್ ಐಲ್ಯಾಂಡ್ಗೆ ಬೋಟ್ ಕ್ಯಾಚ್ ಮಾಡಬೇಕು. ಓಕೆ, ನೋಡಿ ಇದು ದೇವಸ್ಥಾನದ ಒಳಗಡೆ ವಿಡಿಯೋ ಏನು ಮಾಡಬಾರ್ದು ಅಂತ ಹೇಳಿದ್ರು. ಸೊ ಹಂಗಾಗಿ ಒಳಗಡೆ ಏನೂ ಮಾಡಲಿಲ್ಲ, ಹೊರಗಡೆಯಿಂದ ವಿಡಿಯೋ ಮಾಡಿ. ತುಂಬ ಚೆನ್ನಾಗಿದೆ ದೇವಸ್ಥಾನ ನೋಡಿ. ಸೊ ನಾವೀಗ ಮಲ್ಪೆಯಲ್ಲಿದ್ದೀವಿ. ಮಲ್ಪೆಯಿಂದ ನೀಟಾಗಿ ಸೆಂಟ್ ಮೇರಿಸ್ ಐಲ್ಯಾಂಡಿಗೆ ಹೋಗಬೇಕು. ಒಂದು ಬೋಟ್ ಬುಕ್ ಮಾಡಿಕೊಂಡು ಇಲ್ಲಿಂದ ಅಲ್ಲಿಗೆ ಹೋಗ್ತೀವಿ. ಸೆಂಟ್ ಮೇರಿಸ್ ಐಲ್ಯಾಂಡ್ಗೆ ಹೋಗಬೇಕು ಅಂತಂದರೆ ಟಿಕೆಟ್ ತೊಗೊಬೇಕು. ಸೊ ಇದು ಟಿಕೆಟ್ ಕೌಂಟರು. ಆಗತ್ತಾ? ಹಾಯ್ ಸರ್, ಅರುಣ್ ಸರ್.
ತಾಸು ಅಂದಲ್ಲ, 1 ತಾಸು 1:10ಕ್ಕೆ ಬಂದರೆ ಆಯ್ತು. ಸೊ ನೋಡಿ ನಾವು ಬಂದ್ವಿ, ಬೋಟಿಂದ ಬಂದರೆ ಇದು ಎಂಟ್ರಿ ಇರುತ್ತೆ. ಲೆಫ್ಟಲ್ಲಿ ಮಲ್ಪೆ ಬೀಚ್ ಇರ್ತದೆ, ರೈಟ್ ಸೈಡಲ್ಲಿ ಸೀ ವಾಕ್ ಇದೆ. ಇದು ಎಂಟ್ರಿ ಸೆಂಟ್ ಮೇರಿಸ್ ಐಲ್ಯಾಂಡ್. ಅರುಣ್ ಸರ್ ಸೆಲ್ಫಿ ತೊಗೊತಿದ್ದಾನೆ. ಸೊ ಬೀಚಿಗೆ ಬಂದಿದ ತಕ್ಷಣ ಇಲ್ಲಿ ಒಂದು ಇನ್ಸ್ಟ್ರಕ್ಷನ್ಸ್ ಇರುತ್ತೆ. ಸರಿ ಅರುಣ್ ಸರ್ ಹಾಯ್, ಧೋನಿ ಬಾಯ್ ಹಾಯ್. ವೆಲ್ಕಮ್ ಟು ಸೆಂಟ್ ಮೇರಿಸ್ ಐಲ್ಯಾಂಡ್. ಸೊ ಇದು ಎಂಟ್ರಿ. ಬೋಟ್ಗೆ 400 ರೂಪೀಸ್ ಪೇ ಮಾಡಿದ್ವಿ. ಇಲ್ಲಿ ಕ್ಯಾಮ್ರಾಸು ಅದು ಇದು ಯೂಸೇಜ್ ಎಲ್ಲ ಇತ್ತು ಅಂತಂದರೆ ಅಡಿಷನಲ್ ಪೇ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಐಲ್ಯಾಂಡ್ ಮಾತ್ರ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಟೈಮ್ ನೀವೇನಾದರೂ ಕುಂದಾಪುರ ಕಡೆ ಬಂದರೆ ಅಥವಾ ಉಡುಪಿ ಮಲ್ಪೆ ಈ ಕಡೆ ಏನಾದರೂ ಬಂದರೆ ಸೆಂಟ್ ಮೇರಿಸ್ ಐಲ್ಯಾಂಡಿಗೆ ಒಂದು ಸರಿ ಬಂದು ನೀವು ಟೈಮ್ ಸ್ಪೆಂಡ್ ಮಾಡಿ ಅಂತ ಹೇಳ್ತೀನಿ. ಡ್ರೋನ್ ಶಾಟ್ ಮಾತ್ರ ಸಖತ್ತಾಗಿ ಬಂದಿದೆ. ಈಗ ನಾನು ಡ್ರೋನ್ ಶಾಟ್ ಹಾಕ್ತೀನಿ ನೋಡಿ. ಇಲ್ಲಿಂದ ನೀವು ರಾಕ್ ಫಾರ್ಮೇಷನ್ನ ಅಬ್ಸರ್ವ್ ಮಾಡೋದಾದರೆ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ನಾರ್ಮಲ್ಲಾಗಿ ಏನು ಕಲ್ಲುಗಳಿರುತ್ತೆ ಆ ಥರ ಇಲ್ಲ, ಬಟ್ ಇಲ್ಲಿ ಇದು ನ್ಯಾಚುರಲ್ಲಾಗಿ ಆಗಿರೋಂಥ ರಾಕ್ ಫಾರ್ಮೇಷನ್ನು ತುಂಬ ಡಿಫ್ರೆಂಟ್ ಆ್ಯಂಡ್ ಯುನೀಕ್ ಆಗಿದೆ ಅಂತ ಹೇಳ್ಬೋದು. ಸೆಂಟ್ ಮೇರಿಸ್ ಐಲ್ಯಾಂಡಿಗೆ ಬಂದ್ವಿ. 400 ರೂಪೀಸ್ ಪೇ ಮಾಡಿ ಬೋಟ್ ಹತ್ಕೊಂಡು ಅಲ್ಲಿಂದ ಐಲ್ಯಾಂಡಿಗೆ ಬಂದು 1 ಅವರ್ ಇಲ್ಲಿ ಸ್ಪೆಂಡ್ ಮಾಡೋದಕ್ಕೆ ಟೈಮ್ ಕೊಟ್ಟರು. ಅದಾದಮೇಲೆ ಇಲ್ಲಿ ಐಲ್ಯಾಂಡಲ್ಲಿ ನಿಮಗೆ ಏನಪ್ಪ ಅಂತ ಅಂದರೆ ಫುಲ್ ಒಂದು ರೌಂಡ್ ಹಾಕ್ಬೋದು. ಇಲ್ಲಿ ಒಂದು ಫುಲ್ ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ. ಸೊ ಸಮುದ್ರದ ಮಧ್ಯದಲ್ಲಿ ನಾವಿದ್ದೀವಿ ಅನ್ನೋ ಒಂದು ಫೀಲ್ ಇರುತ್ತೆ. ಸೊ ಅದು ತುಂಬ ಚೆನ್ನಾಗಿತ್ತು. ಈಗ ಮತ್ತೆ ವಾಪಸ್ಸು ಬೋಟ್ ಬಂದು ಕರ್ಕೊಂಡು ಹೋಗ್ತಾರೆ. ಅಯ್ಯೋ ಬಿಡೋದ್ರು ನೋಡಿ. ಈ ಥರ ಫೋಟೋಸ್ಗೋಸ್ಕರ ಅಲ್ಲೆಲ್ಲ ಎಕ್ಸ್ಟ್ರೀಮ್ ಲೆವೆಲ್ ಟ್ರೈ ಮಾಡೋಕ್ಕೆ ಹೋಗಿ ಬಿದ್ದರೆ ತುಂಬ ಇದಾಗುತ್ತೆ. ಬಟ್ ಏನಪ್ಪ ಅಂತಂದರೆ ಲಕ್ಕಿಲಿ ಡೆಪ್ತ್ ಇಲ್ಲದೆ ಇರೋದ್ರಿಂದ ಓಕೆ. ಈ ಥರ ಬಂದಾಗ ನಾವು ಸ್ವಲ್ಪ ಕೇರ್ಫುಲ್ಲಾಗಿರಬೇಕು, ರಿಸ್ಕ್ ತೊಗೊಬಾರ್ದು.
ಸೊ ನಾವೀಗ ಸೆಂಟ್ ಮೇರಿಸ್ ಐಲ್ಯಾಂಡ್ನ ಮುಗಿಸ್ಕೊಂಡು ಫ್ರೆಂಡ್ ಮನೆಗೆ ಊಟಕ್ಕೆ ಹೋಗ್ತಾ ಇದ್ದೀವಿ. ಫ್ರೆಂಡ್ ಮನೆ ಇಲ್ಲೇ ಕುಂದಾಪುರದಲ್ಲಿರೋದು. ಅವ್ರ ಮನೇಲಿ ಇವತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆ ಇರೋದ್ರಿಂದ ಹೋಗಿ ಊಟ ಮುಗಿಸ್ಕೊಂಡು ಅಲ್ಲಿಂದ ರೂಮ್ಗೆ ಹೋಗಬೇಕು. ಏನು ಮಸ್ತಾಗಿದೆ ಅಲ್ಲ ಇನ್ನೂ ಹೋಗ್ತಾರೆ ಫಾರೆಸ್ಟ್ ಲ್ಯಾಂಡ್ ಇದೆ, ಫಾರೆಸ್ಟ್ ಲ್ಯಾಂಡ್ ಇವ್ರದ್ದು ಇದೆ. ಓಕೆ, ಮತ್ತೆಲ್ಲ ಅದು ಫಾರೆಸ್ಟಲ್ಲಿ ಮಾರ್ಕೊಂಡಿರೋದು. ಅಂದರೆ ಈ ಕಡೆ ಕೆಲವ್ರದೆಲ್ಲ ಪ್ರೈವೇಟ್ ಲ್ಯಾಂಡ್ಸು ಇರುತ್ತೆ, ಬಟ್ ಮ್ಯಾಕ್ಸಿಮಮ್ ಫಾರೆಸ್ಟ್ ಮಾರ್ಕೊಂಡಿರೋದು. ಬಟ್ ಇದು ಸಿಗಲ್ಲ ಅನ್ಸುತ್ತೆ, ಲೋನ್ ಏನೋ ಸಿಗಲ್ಲ ಅಂತ ಇದಲ್ಲ. ಓಕೆ, ಇವ್ರು ಕಾಡಿನ ಮನೆಯಲ್ಲಿ ಮಧ್ಯೆ ಕಟ್ಕೊಂಡ್ಬಿಟ್ಟಿದ್ದಾರೆ. ಕಾಡು ಮಧ್ಯದಲ್ಲಿ ಮನೆ ಕಟ್ಬಿಟ್ಟಿದ್ದಾರೆ. ಅಲ್ಲ ಅವಾಗಲ್ಲ. ಮುಂಚೆ ಎಲ್ಲ ನಿಲ್ಸಿದ್ವಿ ಅಲ್ಲಿ ಅವತ್ತು ಗಾಡಿ ಲೆಫ್ಟ್ ಅಲ್ಲಿ ಸರ್, ಇಲ್ಲ, ನಾವು ರೈಟಲ್ಲಿ ನಿಲ್ಸಿದ್ವಿ. ನಾವು ರೈಟ್ ಅಲ್ಲಿ ಇತ್ತು, ನಾವು ರೈಟಲ್ಲಿ ಗಾಡಿ ರೈಟ್ ಅಲ್ಲಿ ಇತ್ತು, ನಿಲ್ಸಿದ್ವಿ. ಲೆಫ್ಟ್ ಅಲ್ಲಿ ಎಲ್ಲ ಕ್ಲೀನ್ ಮಾಡ್ಸಿ ನೋಡಿ. ಲೆಫ್ಟ್ ಬಟ್ ಅಲ್ಲಿ ನಾವು ರೈಟಲ್ಲಿ ನಿಲ್ಸಿದ್ವಿ. ಒಂದೆರಡಲ್ಲಿ ಅಲ್ಲೊಂದು ಮನೆ ಇತ್ತು. ಯಾವ್ದು ನಾವು ನಿಲ್ಸಿದ ಗಾಡಿ ಕೆರಡೊಂದು ಮನೆ ಇತ್ತು. ಸಖತ್ತಾಗಿ ಅನ್ಸುತ್ತೆ. ನೋಡಲ್ಲ ಹೆಂಗೆ ಕಾಣತ್ತಲ್ಲ ಅಲ್ಲಿ. ಆ ರೀತಿ ಇಲ್ಲಿ ಸೂಪರ್ ಆಗಿ ಕಾಣುತ್ತೆ. ಅದು ನಿಮ್ದಿದೆ ಈ ಮರದ ಇನ್ನೂ ಚೆನ್ನಾಗಿ. ಸೊ ಕುಂದಾಪುರದ ಟ್ರಿಪ್ಪಲ್ಲಿ ಇವತ್ತು ಡೇ ಟು ಅಲ್ಲಿ ನಿಮಗೆ ಆನೆಗುಡ್ಡ ಗಣಪತಿ ನೋಡಿದ್ವಿ. ಅದಾದಮೇಲೆ ಮಲ್ಪೆ ಬೀಚ್ಗೆ ಹೋಗಿ ಅಲ್ಲಿಂದ ಸೆಂಟ್ ಮೇರಿಸ್ ಐಲ್ಯಾಂಡ್ಗೆ ಹೋಗಿದ್ದು ಆಯಿತು. ಅದಾದಮೇಲೆ ಫ್ರೆಂಡ್ ಮನೆಗೆ ಬಂದು
ಊಟನೂ ಮುಗಿಸಿದ್ವಿ. ಈಗ ವಾಪಸ್ಸು ರೂಮ್ ಕಡೆ ಹೋಗ್ತಿದ್ದೀವಿ. ಇದು ಡೇ 2ನ ಅಪ್ಡೇಟ್ಸು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.